ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಬೊಂಬೆನಾಡು ಚನ್ನಪಟ್ಟಣದಲ್ಲಿರೋ ಒಂದು 1.5 ಎಕರೆ ಸಿಂಪಲ್ ಆಗಿರೋದೊಂದು ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ಫಾರ್ಮ್ ಹೌಸ್ ಬಂದ್ಬಿಟ್ಟು ನಮ್ಮ ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ದೂರದಲ್ಲಿದೆ. ಟಾರ್ ರಸ್ತೆ ನೋಡಿ, ಇದು 30 ಫೀಟ್ ಟಾರ್ ರಸ್ತೆ. ಇದು ಇಲ್ಲಿಂದ ಜಸ್ಟ್ 50 ಮೀಟ್ರ್ ಹೋದರೆ ಇದು 20 ಫೀಟ್ ರೋಡ್ ಬರುತ್ತೆ. ಇದು 20 ಫೀಟ್ ರೋಡು. ಇಲ್ಲಿಂದ ಜಸ್ಟ್ 50 ಮೀಟ್ರ್ ಹೋದರೆ ತೋಟ ಸಿಗುತ್ತೆ. ಪಕ್ಕದಲ್ಲಿ ಒಂದು ಲೇಕ್ಸ್ ಕೂಡ ಸಿಗುತ್ತೆ. ಎಂಟ್ರೆನ್ಸ್ಗೆ ರೈಟ್ ಸೈಡಲ್ಲಿ ಒಂದು ಚಿಕ್ಕದಾಗಿರೋ ಲೇಕ್ ಇದೆ, ಅಂದರೆ ಕಟ್ಟೆ ಅಂತಾರಲ್ಲ ಊರ ಕಡೆ, ಆ ಕಟ್ಟೆ ಅದು. ಈ 20 ಅಡಿ ರಸ್ತೆಯಲ್ಲಿ ಹೀಗೆ ಒಂದು 50 ಮೀಟ್ರ್ ಮುಂದೆ ಹೋದರೆ ಸಿಗದೆ ನಾನು ಹೇಳ್ತಾರೋ ಫಾರ್ಮ್ ಹೌಸು. ಈ ಫ್ರಂಟ್ ನೋಡಿ, ಈ ರಸ್ತೆ ರೈಟಿಗೆ ಏನೋಗಿದೆ, ಇಲ್ಲಿವರೆಗೂ ರಸ್ತೆ ಇದೆ. ಇಲ್ಲಿಂದ ನೋಡಿ ಅದು ಕಂಟಿನ್ಯೂಷನ್ ಇದೆ. ಇಲ್ಲಿಂದ ಮುಂದಕ್ಕೆ ಏನಿದೆ ಈ ಜಾಗನ ಫ್ರಂಟ್ ಇರೋ ಈ ಲ್ಯಾಂಡ್, ಮುಂದೆ ಏನು ತೋಟ ಇದೆಯಲ್ಲ, ಈ ಲ್ಯಾಂಡಿಂದ ಇವರು ಪರ್ಚೇಸ್ ಮಾಡಿದ್ದಾರೆ. ಇದು 12 ಅಡಿ ಬರುತ್ತೆ, 12 ಅಡಿ ರಸ್ತೆ ಬರುತ್ತೆ ಇಲ್ಲಿಂದ. ಇದೊಂದು 20 ಮೀಟ್ರು ಬರುತ್ತೆ. ಟೋಟಲ್ ಟಾರ್ ರೋಡಿಂದ ಈ ತೋಟಕ್ಕೆ ಒಂದು 50 ಮೀಟ್ರು, ಅಂದರೆ 150 ಅಡಿ ರಸ್ತೆ. ಅಲ್ಲಿಂದ ಈ ಗೇಟ್ ಎಂಟ್ರೆನ್ಸಿಗೆ, ಫಾರ್ಮ್ ಹೌಸ್ ಏನು ಹೇಳ್ತಾ ಇದ್ದೀನಿ ಆ ಫಾರ್ಮ್ ಹೌಸ್ಗೆ ಎಂಟ್ರೆನ್ಸ್ ಇರೋ ಗೇಟ್ ಇದು. ಇದು ಟೋಟಲ್ಲು 1 ಎಕರೆ 20 ಕುಂಟೆ ಜಾಗ ಸಪ್ರೇಟ್. ಆ 1 ಕುಂಟೆ ರಸ್ತೆ ಏನಿದೆ ಅದು ಸಪ್ರೇಟು. ಎಲ್ಲ ಒಂದು 70ರಿಂದ 80 ತೆಂಗಿನ ಮರಗಳಿರೋ ತೋಟ. 1 ಎಕರೆ 20 ಕುಂಟೆ ಜಾಗ, 70ರಿಂದ 80 ತೆಂಗಿನ ಮರಗಳಿರೋ ತೋಟ, ಇನ್ಕ್ಲೂಡಿಂಗು ಒಂದು ಬೋರ್ ಸಮೇತ ಬರುತ್ತೆ. ಸುತ್ತ ಫೆನ್ಸಿಂಗ್ ಹಾಕಿದ್ದಾರೆ, ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ ನೋಡಿ. ಆ ಕಲ್ ಫೆನ್ಸಿಂಗ್ ಏನಾಗಿದೆ, ತಂತಿ ಬೇಲಿ ಫೆನ್ಸಿಂಗು ಅಷ್ಟು ಆಗಿದೆ. ಪ್ರೆಸೆಂಟ್ಲಿ ಓನರ್ ಬಂದು ಬೆಂಗಳೂರಲ್ಲಿದ್ದಾರೆ. ಇಲ್ಲಿ ಯಾರನ್ನೋ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವರು ಈ ಏನು ಇದು ಕಾಣಿಸಿದೆಯಲ್ಲ, ಜೋಳ, ಹಸುಗೆ ಬೇಕಾಗಿರೋ ಮೇವು, ಅದನ್ನೆಲ್ಲ ಬೆಳ್ಕೊತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಇದು ರೈಟ್ ಸೈಡಲ್ಲಿ ಬಂದಿದೆ. ಗೇಟಲ್ಲಿ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ ಬಂದಿರೋದು ಫೆನ್ಸಿಂಗ್ ಇದೆ. ಈಗ ಮತ್ತೆ ಗೇಟ್ ಸೈಡ್ ನೋಡಿ, ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಅದೇ ಈ ತೋಟದಲ್ಲಿರೋ ಒಂದು ಸಿಂಪಲ್ ಆಗಿರೋದು ಒಂದು ಫಾರ್ಮ್ ಹೌಸು. ಅದ್ಬಸ್ತಾಗಿ ಕ್ಲಿಯರಾಗಿ ಇಟ್ಕೊಂಡಿದ್ದಾರೆ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಈ ತೋಟದ ವಿಶೇಷತೆ ಏನಪ್ಪ ಅಂದರೆ, ಜಸ್ಟು ಎಕ್ಸ್ಪ್ರೆಸ್ ಹೈವೇಯಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ನಮ್ಮ ಕೆಂಗೇರಿಯಿಂದ ಈ ತೋಟಕ್ಕೆ ಮ್ಯಾಕ್ಸಿಮಮ್ ಅಂದರೂ 51 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಚನ್ನಪಟ್ಟಣದ್ದು ಆ್ಯಕ್ಚುಲಿ. ಮತ್ತು ವಿಲೇಜ್ ಅಟ್ಯಾಚ್ ಇರೋದ್ರಿಂದ, ಅಂದರೆ ಒಂದು 200 ಮೀಟ್ರ್ ಡಿಸ್ಟೆನ್ಸಲ್ಲಿದೆ ವಿಲೇಜ್ಗೆ. ಸೊ ಸೇಫ್ಟಿ ಪರ್ಪಸ್ಗೂ ತುಂಬ ಚೆನ್ನಾಗಿದೆ. ಎಲ್ಲ ಚಿಕ್ಕ ಮರಗಳು, ಒಂದು 15ರಿಂದ 20 ವರ್ಷದ ಮರಗಳು, ತೆಂಗಿನ ಮರಗಳು ಒಳಗಡೆನೆ, ಅದಕ್ಕಿಂತ ಜಾಸ್ತಿ ಅಂತೂ ಇಲ್ಲ. ಒಂದು ಈ ತೋಟಕ್ಕೆ 1.5 ಎಕರೆಗೆ ಏನು ಬೇಕೋ ಅಷ್ಟು ಒಂದು ಬೋರ್ವೆಲ್ ಇದೆ. ಈ ವಾಲ್ ಗೋಡೆ ಯೂಸ್ ಮಾಡಿಕೊಂಡು ಫಾರ್ಮ್ ಹೌಸ್ ಬಿಲ್ಟಪ್ ಮಾಡಿದ್ದಾರೆ. ಇದು ಒಳಗಡೆ ತೋರಿಸ್ತೀನಿ ನಾನು. ಈಗ ನೋಡಿ, ಇಲ್ಲೊಂದು ಕಾಯಿ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೋರೇಜ್ ಏರಿಯಾ ಥರ ಸಿಂಪಲಾಗಿ ಕಬ್ಬಿಣದಲ್ಲಿ ಮಾಡಿಸಿದ್ದಾರೆ. ಇಲ್ಲಿ ಸ್ವಲ್ಪ ಫೆನ್ಸಿಂಗ್ ಏನಂದರೆ ಅದ್ಬಸ್ತು ಏನೋ ಅಳತೆಗೆ ಹಾಕಿದ್ರಂತೆ ಪಕ್ಕದ ತೋಟದವರು. ಸೊ ಇಲ್ಲಿ ಫ್ರಂಟಲ್ಲಿ ಮಾತ್ರ ಒಂದಷ್ಟು ದೂರ ಫೆನ್ಸಿಂಗ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮೆಟೀರಿಯಲ್ಸ್ ರೆಡಿ ಇದೆ, ಹಾಕೋಬೇಕು ನೋಡಿ. ಸಪ್ರೇಟಾಗಿ ಒಂದು TC ಕೂಡ ಇದೆ ತೋಟದಲ್ಲಿ. ಪವರ್ಗೆ ಏನು ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಪ್ರಾಪರ್ಟಿ ಲೇಕ್ ವ್ಯೂ ಕಮ್ ಲೇಟ್ ಅಟ್ಯಾಚ್ ಪ್ರಾಪರ್ಟಿ. ತುಂಬ ದೊಡ್ಡದೇನಲ್ಲ, ಸಣ್ಣ ಒಂದು ಸುಮಾರಾಗಿ ಒಂದು ಕೆರೆ, ಒಂದು 5 ಎಕರ್ಸ್ ಟು 6 ಎಕರ್ಸ್ ಬರ್ಬೋದು ಆ ಕೆರೆ ನೋಡಿ. ಒಂದು ಬೋರ್ವೆಲ್ ಇದೆ, ಬೋರ್ವೆಲ್ ಪಾಯಿಂಟು. ಸದ್ಯಕ್ಕೆ ತೆಂಗಿನ ಬಿಟ್ಟರೆ ಬೇರೆ ಏನೂ ಗಿಡಗಳು ಹಾಕಿಲ್ಲ ಇವರು. ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಇದು ಬೇವಿನ ಮರ ಮತ್ತು 1-2 ಟೀಕ್ ಮರ ಇರ್ಬೋದು ಅಷ್ಟೇ. ಏನಂದರೆ ಕೆಂಗೇರಿಗೆ ನಿಯರ್ ಇದೆ, ಮತ್ತು ಎಕ್ಸ್ಪ್ರೆಸ್ ಹೈವೇಗೆ ಜಸ್ಟ್ 1 ಕಿಲೋಮೀಟ್ರ್ ಇದೆ, ಮತ್ತು ಟಾರ್ ರೋಡ್ ಪಾಯಿಂಟ್ ಇದೆ, ಟಾರ್ ರೋಡ್ ಅಟ್ಯಾಚ್ ಪ್ರಾಪರ್ಟಿ ಇದೆ. ಫುಲ್ಲಿ ಫೆನ್ಸಿಂಗ್ ಆಗಿದೆ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಇದು ಬೆನಿಫಿಟ್ಟು ನೋಡಿ. ಏನು ನಾನು ಈಗ ಲೇಕ್ ಹತ್ರ ಹೋಗ್ತಾಯಿದ್ದೀನಿ. ಈ ತೋಟಕ್ಕೆ ಅಟ್ಯಾಚ್ ಆಗೇ ಇದೆ, ಮತ್ತು ತೋಟ ಫುಲ್ಲು ಪೈಪ್ ಲೈನಿಂಗ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಬೇಕಲ್ಲಿ ನೀರು ವಾಲ್ ಓಪನ್ ಮಾಡಿಕೊಂಡು ತೋಟಕ್ಕೆ ನೀರಾವರಿ ಮಾಡೋ ಥರ. ಈಗ ನಾನು ಲೇಕ್ ಹತ್ರ ಫೆನ್ಸಿಂಗ್ ಹತ್ರ ಹೋಗಿ, ಈ ಫೆನ್ಸಿಂಗ್ ಬಿಟ್ಟರೆ ನೆಕ್ಸ್ಟ್ ಲೇಕೇ ಇರೋದು.
ರೈನಿ ಸೀಸನಲ್ಲಿ ಫುಲ್ ತುಂಬಿದರೆ ನಿಮಗೆ ಗೊತ್ತು ಲೇಕ್ ವ್ಯೂ ಯಾವ ಥರ ಇರುತ್ತೆ ಅಂತ. ನೋಡಿ, ಇದು ಕೆರೆ, ಲೇಕ್ ಅಟ್ಯಾಚ್. ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ತೋಟ ಲೇಕ್ ಪಕ್ಕ ಇದ್ದರೆ ಬಫರ್ ಝೋನ್ ಬರುತ್ತೆ ಅಂತ. ಕೃಷಿ ಜಮೀನಿಗೆ ಲೇಕ್ ಪಕ್ಕ ಇದ್ದರೆ ಬಫರ್ ಝೋನ್ ಬರಲ್ಲ, ಅದೊಂದು ಮಾಹಿತಿ ಇಟ್ಕೊಳ್ಳಿ. ಬಫರ್ ಝೋನ್ ಯಾವುದೇ ಕಾರಣಕ್ಕೂ ಕೃಷಿ ಜಮೀನಿಗೆ ಬರಲ್ಲ. ಇದು ಬೆಂಗಳೂರಲ್ಲಿ ಸೈಟು ಪ್ರಾಪರ್ಟೀಸ್, ಕಮರ್ಷಿಯಲ್ ಪ್ರಾಪರ್ಟೀಸಿಗೆ ಮಾತ್ರ ಬಫರ್ ಝೋನ್ ಬರೋದು. ತೋಟದ ಜಮೀನಿಗೆ ಬಫರ್ ಝೋನ್ ಬರಲ್ಲ. ಮತ್ತು ವಾಪಸ್ಸಿಗೆ ನಾನು ಫಾರ್ಮ್ ಹೌಸ್ ಹತ್ರ ಹೋಗ್ತೀನಿ. ತೋಟ ತುಂಬ ಅಚ್ಚುಕಟ್ಟಾಗಿ ಚಿಕ್ಕವಾಗಿ ಇಟ್ಟಿದ್ದಾರೆ. ಈ ತೋಟದ ಪಕ್ಕದೇ ಒಂದು ಮನೆ ಇದ್ದಾರೆ, ಅವರೇ ತೋಟನ ಸದ್ಯಕ್ಕೆ ಮೇಂಟೈನ್ ಮಾಡ್ತಿರೋದು. ನೋಡಿ, ಇದು ಬೋರ್ ಪಾಯಿಂಟು. ನಾನು ಇಲ್ಲಿಗೆ ನೋಡಿ, ಫಾರ್ಮ್ ಹೌಸು ಪಕ್ಕದಲ್ಲಿ ಬೋರ್ ಇದೆ, ಪಕ್ಕದಲ್ಲಿ ಕೆರೆ ಇದೆ, ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ಫ್ರಂಟಲ್ಲಿ ಸುಮ್ಮನೆ ಸಿಂಪಲಾಗಿ ಒಂದು ಸಿಟ್ಟಿಂಗ್ ಏರಿಯಾ ಮತ್ತು ಫೈರ್ ಕ್ಯಾಂಪ್ ಹಾಕೋದಕ್ಕೊಂದು ಜಾಗ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಹೌಸ್ ತೆಗ್ದಿದೆ, ಬನ್ನಿ ಒಳಗಡೆ ಫಾರ್ಮ್ ಹೌಸ್ ಹೇಗಿದೆ ನೋಡ್ಕೊಂಬರೋಣ. ಫ್ರಂಟಲ್ಲಿ ಸಿಟ್ಟಿಂಗ್ ಏರಿಯಾನೂ ಮಾಡ್ಕೊಂಡಿದ್ದಾರೆ ಫಾರ್ಮ್ ಹೌಸ್ ಒಳಗಡೆ. ಇದೊಂಥರ ಡಿಫ್ರೆಂಟಾಗಿ ಫಾರ್ಮ್ ಹೌಸ್ ಬಿಲ್ಡ್ ಮಾಡಿದ್ದಾರೆ. ಅಂದರೆ ಈ ಕಾಂಪೌಂಡ್ಗೆಲ್ಲ ವಾಲ್ ಹಾಕ್ತಾರಲ್ಲ, ಆ ವಾಲ್ ಯೂಸ್ ಮಾಡಿಕೊಂಡು ಫುಲ್ ಹೌಸ್ನೇ ಬಿಲ್ಡ್ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, CCTV ಕ್ಯಾಮ್ರಾ ಕೂಡ ಇದೆ, ಖಂಡಿತ ಪವರ್ ಕನೆಕ್ಷನ್ ಇದೆ, TC ಇದೆ ಅಂತ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ನೋಡಿ, ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಏನಿದೆ ಅದು ಕಿಚನ್ ಇದೆ, ಕಿಚನ್ ಏರಿಯಾ ಇದು. ಅಲ್ಲೂ ವಿಂಡೋ ಇಟ್ಕೊಂಡಿದ್ದಾರೆ. ಹ್ಯೂಜ್ ಹಾಲ್ ಇದು, ದೊಡ್ಡ ಹಾಲು, ವಿಂಡೋಸ್ ಇದೆ. ರೂಮ್ ಹತ್ರ ಹೋಗೋಣ ಬನ್ನಿ. ಹಾಲ್ ಆದಮೇಲೆ ಒಂದು ದೊಡ್ಡ ರೂಮ್ ಕೂಡ ಇದೆ. ಲೈಟ್ ನಿಮಿಷ. ನೋಡಿ, ಒಂದು ದೊಡ್ಡ ರೂಮ್ ಇದೆ, ಹಾಲು, ಒಂದು ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ವೆಸ್ಟರ್ನ್ ಟಾಯ್ಲೆಟು ಗ್ರೀಸರ್ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಶೀಟು. ನೋಡಿ, ಹಾಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಸೂರ್ಯನ ಬೆಳಕು ಒಳಗಡೆ ಬಿಡೋ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕ್ಕೊಂಡು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದು ತೋಟಕ್ಕೆ ಸಿಂಪಲಾಗಿ ಒಂದು ವೀಕೆಂಡ್ ಬಂದು ಹೋಗೋದಕ್ಕೆ ಎಷ್ಟು ಬೇಕು ಒಂದು ಫ್ಯಾಮಿಲಿಗೆ ಅಷ್ಟು ಅಚ್ಚುಕಟ್ಟಾಗಿ ಹೌಸ್ ಇದೆ. ಆಲ್ಮೋಸ್ಟ್ ಒಂದು 7 to 8 ಮೆಂಬರ್ಸು ಆರಾಮಾಗಿರೋ ಅಂಥ ಅಚ್ಚುಕಟ್ಟಾಗಿರೋದು ಇದು ಹೌಸು. ಹೀಗೆ ಹೇಳಿದಾಗೆ ಆಲ್ಮೋಸ್ಟ್ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ತಿಳಿಸಿದ್ದೀನಿ. ಪ್ರೈಸ್ ಒಂದು ತಿಳಿಸಿಲ್ಲ, ಇವಾಗ ಪ್ರೈಸ್ ಹೇಳ್ತೀನಿ. ಇವರು ಹೈವೇ ಹತ್ತಿರ ಇರೋದ್ರಿಂದ ಇವರು ಈ ಪ್ರಾಪರ್ಟಿಗೆ ಕೋಟ್ ಮಾಡಿದಿರೋ ಪ್ರೈಸ್ ಬಂದುಬಿಟ್ಟು 3,10,000 ಪರ್ ಕುಂಟ ಕೊಟೇಶನ್ ಪ್ರೈಸ್ ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ನೀವು ಓನರ್ ಹತ್ರ ಕೂತ್ಕೊಂಡು ನೆಗೋಷಿಯೇಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದೇ ಥರ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೀಟೇಲ್ಸ್ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.